ಇನ್ನು ಅಮೃತಹಳ್ಳಿಯ ಒಂದು ಸ್ಪಾಗೆ ನುಗ್ಗಿ ರೌಡಿ ಲೇಡಿ ದಾಂಧಲೆ ನಡೆಸಿದಂತಹ ಪ್ರಕರಣ ಸಂಬಂಧ ಬಂಧಿತ ಆರೋಪಿ ಕಾವ್ಯಾಳಿಗೆ ರೌಡಿಗಳ ಲಿಂಕ್. ಅಮೃತಹಳ್ಳಿ ಸ್ಪಾ ಒಂದಕ್ಕೆ ನುಗ್ಗಿ ರೌಡಿ ಲೇಡಿ ದಾಂಧಲೆ ನಡೆಸಿದ್ಲು. ಆ ಬಂಧಿತ ಆರೋಪಿ ಕಾವ್ಯಾಳಿಗೆ ರೌಡಿಗಳ ಲಿಂಕ್ ಇದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ರಾಯಲ್ ಲೈಫ್ ಸ್ಪಾನಲ್ಲಿ ಹಲ್ಲೆ ಮಾಡಿದ್ಲು ಲೇಡಿ ಕಾವ್ಯ. ಹಲ್ಲೆ ಮಾಡಿದಲ್ಲದೆ ಕಿಡ್ನಾಪ್ ಮಾಡಿದ್ದ ಖತರ್ನಾಕ್ ರೌಡಿ ಶೀಟರ್ ಮುನಿಕೃಷ್ಣ ಅಲಿಯಾಸ್ ಅಮೃತಹಳ್ಳಿಯ ಕಪ್ಪೆಯ ಪ್ರಿಯತಮೆ ಈಕೆ. ಪ್ರಿಯತಮ ಜೈಲಲ್ಲಿದ್ರೆ ಹೊರಗಡೆ ಕಾವ್ಯಾಳಿಂದ ಫಿನಾನ್ಸ್ ಮಾಡಲಾಗ್ತಾ ಇತ್ತು. ಅಮೃತಹಳ್ಳಿ ಕಪ್ಪೆ ಹೆಸರು ಬಳಸಿಕೊಂಡು ಭರ್ಜರಿ ಹವಾ ಮೇಂಟೈನ್ ಮಾಡಿದ್ಲು ಈಕೆ. ಗೂಂಡಾ ಕಾಯ್ದೆಯಡಿ ಬಂಧನವಾಗಿ ಕಲಬುರಗಿ ಜೈಲು ಹಕ್ಕಿ ಆಗಿದ್ದಾನಾತ. ಈ ಹಿಂದೆ ಬೆಂಗಳೂರಿನಿಂದ ಗಡಿಪಾರ ಆಗಿದ್ದ ರೌಡಿ ಕಪ್ಪೆ. ಲವರ್ ಜೈಲ್ನಲ್ಲಿದ್ದಾಗ ಸ್ಪಾ ಡ್ಯೂಟಿ, ಹೊರಗಡೆ ಇದ್ರೆ ರೌಂಡ್ಸ್. ಫುಲ್ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾ ಇದ್ಲು ಕಾವ್ಯ. ಈಗ ಹವಾ ಮೇಂಟೈನ್ ಮಾಡಿ ಕಾವ್ಯ ಕೂಡ ಜೈಲ್ ಪಾಲಾಗಿದೆ. ಈ ಕಾವ್ಯಾಳಿಗೆ ರೌಡಿಗಳ ಲಿಂಕ್ ಇದೆ ಅನ್ನೋದು ಗೊತ್ತಾಗಿದೆ. ಇದು ಸಿಸಿಟಿವಿಯ ದೃಶ್ಯ. ಹಲ್ಲೆ, ಸ್ಪಾಗೆ ನುಗ್ಗಿ ರೌಡಿಸಂ ಮಾಡಿ ಹಲ್ಲೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಚಿಕ್ಕ ವಯಸ್ಸು ಎಂತೆಂಥ ಕೃತ್ಯಗಳಲ್ಲಿ ಭಾಗಿಯಾಗ್ಬಿಡ್ತಾರೆ ನೋಡಿ. ಹೆಣ್ಮಕ್ಳು ಅದರಲ್ಲಿ ಈ ರೀತಿ ಅಂತ ನೋಡಿದಾಗ ಭಯದ ಜೊತೆಗೆ ಬೇಸರ ಕೂಡ ಆಗತ್ತೆ. ಅಂಡ್ ಜಸ್ಟ್ ಸಿ ಹರ್ ಬ್ಯಾಕ್ಗ್ರೌಂಡ್. ಗೂಂಡಾ ಕಾಯ್ದೆಯಡಿ ಬಂಧನವಾಗಿ ಆ ರೌಡಿ ಕಪ್ಪೆ ಅನ್ನೋನು ಕಲಬುರಗಿ ಜೈಲು ಹಕ್ಕಿ ಆಗಿದ್ದಾನೆ. ಈಗ ಈಕೆ ಕೂಡ ಜೈಲ್ ಪಾಲಾಗಿದ್ದಾಳೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಅಮೃತಹಳ್ಳಿಯ ಒಂದು ಸ್ಪಾಗೆ ನುಗ್ಗಿ ಕಾವ್ಯ ದಾಂಧಲೆಯನ್ನ ನಡೆಸಿದ್ಲು, ಹಲ್ಲೆಯನ್ನ ಮಾಡಿದ್ಲು. ಈಕೆಗೆ ರೌಡಿ ಕಪ್ಪೆಯ ಜೊತೆಗೆ ಒಂದು ಸಂಪರ್ಕ ಇತ್ತು. ಆಕೆಯ ಪ್ರಿಯತಮೆ ಇವಳು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಇವಳು ಕೂಡ ಅದೇ ರೀತಿ ಆದಂತಹ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ಲು ಅನ್ನೋದರ ಪ್ರೈಮಾ ಫೇಸಿ ಇದೆ. ಸೊ ಸದ್ಯದ ಅಪ್ಡೇಟ್ಸ್ ವೆಂಕಟೇಶ್. ಹೌದು ಸುಂದರ, ಏನು ಸ್ಪಾಗೆ ನುಗ್ಗಿ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿದಂತಹ ಪ್ರಕರಣ ಸಂಬಂಧಪಟ್ಟಂತೆ ಈಗ ಕಾವ್ಯ, ನಿಶಾ ಹಾಗೂ ಮೊಹಮ್ಮದ್ ಸೇರಿದಂತೆ ಮೂವರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡಿದ್ದು. ಈ ಮೂರು ಜನ ಕೂಡ ಇದೇ ಕೊಡಿಗೆಹಳ್ಳಿ ನಿವಾಸಿಗಳು. ಈ ಕಾವ್ಯಳ ಪ್ರಿಯತಮ ಅಂತ ಹೇಳಿದ್ರೆ ಈ ರೌಡಿ ಶೀಟರ್ ಮುನಿಕೃಷ್ಣ ಅಲಿಯಾಸ್ ಕಪ್ಪೆ ಅನ್ನುವಂಥವನು. ಈ 4 ಜನ ಸೇರಿ ಈ ಒಂದು ಸ್ಪಾವನ್ನ ನಡೆಸ್ತಾ ಇರ್ತಾರೆ. ಈತ ರೌಡಿ ಶೀಟರ್ ಆಗಿರೋದ್ರಿಂದಾಗಿ ಸಹಜವಾಗಿ ಕೂಡ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾ ಇದ್ದ. ಸೊ ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಈಕೆ ಕೂಡ ಅವನ ಜೊತೆ ಓಡಾಟವನ್ನು ಮಾಡುವಂತದ್ದು, ಫೈನಾನ್ಸ್ ಮಾಡುವಂತದ್ದು, ಹೆದರಿಕೆ ಮಾಡುವಂತದ್ದು, ಹಫ್ತಾ ವಸೂಲಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾಳೆ. ಸೊ ಹೀಗೆ ಆತನ ವಿರುದ್ಧ ಒಂದು ಗೂಂಡಾ ಕಾಯ್ದೆ ಅಡಿ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ನಂತರ ಅಲ್ಲಿಂದ ಗುಲ್ಬರ್ಗಾಗೂ ಶಿಫ್ಟ್ ಆದ್ರೂ ಕೂಡ ಆತ ಹೊರಗಡೆ ಬಂದಂತ ಆತನ ಒಂದು ಕೇಸ್ಗಳಿಗೆ ಓಡಾಡೋದಕ್ಕೆ, ಲಾಯರ್ನ ಮೇಂಟೈನ್ ಮಾಡೋದಕ್ಕೆ, ಈ ಎಲ್ಲದಕ್ಕೂ ಕೂಡ ಈಕೆಯೇ ಫೈನಾನ್ಸ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ಆತನ ಜೊತೆ ತುಂಬಾ ಒಡನಾಟ ಇದ್ದಿದ್ರಿಂದ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಈಕೆ ಕೂಡ ಭಾಗಿಯಾಗಿದ್ಲು. ಸ್ಥಳೀಯವಾಗಿ ಗಾಂಜಾ ಮಾರಾಟ ಮಾಡುವಂತವರ ಜೊತೆ ಕೂಡ ಈಕೆ ಸಂಪರ್ಕದಲ್ಲಿ ಇದ್ಲು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಹಾಗೆ ನಿನ್ನೆ ಸ್ಪಾಗೆ ನುಗ್ಗಿ ಹಲ್ಲೆ ಮಾಡಿ ಆತನನ್ನ ಕಿಡ್ನಾಪ್ ಮಾಡಿದಂತ ಪ್ರಕರಣ ಸಂಬಂಧಪಟ್ಟಂತೆ ಈಗ 3 ಜನರನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈತ ಈ ಹಿಂದೆ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದು. ಈಗ ಸಪರೇಟ್ ಆಗಿ ಒಂದು ಸ್ಪಾ ಓಪನ್ ಮಾಡಿರೋದು ಮತ್ತು ಹಣಕಾಸಿನ ವ್ಯವಹಾರ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿರೋದು ಅಂತ ತಿಳಿದು ಬರ್ತಾ ಇದೆ. ಆದ್ರೂ ಕೂಡ ಈಕೆ ಒಂದು ಹೆಣ್ಣಾಗಿ ಈ ರೀತಿಯಾಗಿ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ತಾ ಇರೋದು. ಅಂತ ಸ್ಥಳೀಯವಾಗಿ ಕೂಡ ಆಕೆ ಆತಂಕ ಮೂಡಿಸುವಂತದ್ದು, ಸ್ಥಳೀಯ ಹುಡುಗರನ್ನ ಇಟ್ಕೊಂಡು ಗಲಾಟೆ ಮಾಡುವಂತದ್ದು, ಆ ಏರಿಯಾಗಳಿಗೆ ಹೋಗಿ ಗಲಾಟೆ ಮಾಡುವಂತದ್ದು. ಸೊ ಸಿಸಿಟಿವಿ ದೃಶ್ಯಗಳನ್ನು ನೋಡಿದ್ರು ಕೂಡ ತಿಳಿಯುತ್ತೆ ಆಕೆಯ ವರ್ತನೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಸಿಂಧೂರ, ನಿಮ್ಮೆಲ್ಲ ಮಾಹಿತಿಗಾಗಿ ನಿಜವಾಗ್ಲೂ ಹೆಣ್ಮಕ್ಳು ಈ ರೀತಿ ಎಲ್ಲ, ಅದು ಬೆಂಗಳೂರಲ್ಲಿ, ಅದು ಕರ್ನಾಟಕದಲ್ಲಿ ಈ ರೀತಿ ನಡ್ಕೊಳ್ಳೋದನ್ನ ನೋಡಿದ್ರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೀವಿ ಸಮಾಜ ಅಂತ ಪ್ರಶ್ನೆ ನಮಗೆ ನಾವೇ ಹಾಕೋಬೇಕಾಗುತ್ತೆ.